ಮಂಡ್ಯ ನಗರದಲ್ಲಿರುವ ಜನತಾ ಶಿಕ್ಷಣ ಟ್ರಸ್ಟ್ನ ಪಿಇಎಸ್ ಪದವಿ ಪೂರ್ವ ಕಾಲೇಜಿನ ಕಲಾ ವಿಭಾಗದ ಎಚ್ಪಿ ತೇಜಸ್ವಿನಿ ವಿದ್ಯಾರ್ಥಿನಿಯು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ಕೀರ್ತಿ ತಂದಿರುವ ಹಿನ್ನೆಲೆಯಲ್ಲಿ ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯ ಆನಂದ್ ಅಭಿನಂದಿಸಿದರು. ಅಭಿನಂದನೆ ಸ್ವೀಕರಿಸಿದ ವಿದ್ಯಾರ್ಥಿನಿ ಎಚ್ಪಿ ತೇಜಸ್ವಿನಿ ಮಾತನಾಡಿ, ಪಿಇಟಿ ಅಧ್ಯಕ್ಷರಾದ ವಿಜಯ ಆನಂದ್ ಅವರ ಸಮ್ಮುಖದಲ್ಲಿ ಅಭಿನಂದನೆ ಸ್ವೀಕರಿಸುತ್ತಿರುವುದು ತುಂಬಾ ಖುಷಿಯಾಗುತ್ತಿದೆ. ಈ ಕಾಲೇಜಿನಲ್ಲಿ ಓದುವಾಗ ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರು ಉತ್ತಮ ರೀತಿಯಲ್ಲಿ ಪಾಠ ಪ್ರವಚನ ಹಾಗೂ ಕೌಶಲ್ಯ ಜ್ಞಾನ ನೀಡಿದ್ದನ್ನು ಸದುಪಯೋಗಪಡಿಸಿಕೊಂಡೆ ಎಂದು ಸಂತಸ ವ್ಯಕ್ತಪಡಿಸಿದರು. ಪ್ರಥಮ ಫಲಿತಾಂಶ ಪ್ರಕಟಗೊಂಡಾಗ ಅಂಕಗಳು ಕಡಿಮೆ ಬಂದಿವೆ ಎಂದು ಅನಿಸಿತು. ಆಗ ಉಪನ್ಯಾಸಕರ ಮತ್ತು ಪೋಷಕರ ಮಾರ್ಗದರ್ಶನದಲ್ಲಿ ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ ನಂತರ 19 ಅಂಕಗಳು ಹೆಚ್ಚಳವಾಗಿದ್ದು 581 ಅಂಕಗಳನ್ನು ಪಡೆದು ಮಂಡ್ಯ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ಉಪನ್ಯಾಸಕರಿಗೆ ಹಾಗೂ ಪೋಷಕರಿಗೆ ಕೀರ್ತಿ ತರುವಲ್ಲಿ ಯಶಸ್ವಿಯಾಗಿದ್ದೇನೆ ಎಂದು ನುಡಿದರು. ಕನ್ನಡ ಮತ್ತು ರಾಜ್ಯಶಾಸ್ತ್ರ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದು ಮುಂದಿನ ಶೈಕ್ಷಣಿಕ ಭವಿಷ್ಯಕ್ಕೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಪರೀಕ್ಷೆ ಎದುರಾದಾಗ ಭಯಪಡದೆ ಶಾಂತಚಿತ್ತ ಮತ್ತು ಏಕಾಗ್ರತೆಯಿಂದ ಪರೀಕ್ಷೆಯನ್ನು ಎದುರಿಸುವ ಮನೋಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ತೇಜಸ್ವಿನಿ ಅಂತ ಹೇಳಿ. ನಾನು PU ಕಾಲೇಜ್ ಮಂಡ್ಯದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು. ಸೆಕೆಂಡ್ PUಲಿ ಮಂಡ್ಯ ಡಿಸ್ಟ್ರಿಕ್ಗೆ ಫಸ್ಟ್ ಬಂದಿದ್ದೀನಿ. ತುಂಬ ಖುಷಿ ಆಗ್ತಿದೆ. ನನಗೆ ಈ ಕಾಲೇಜು ತುಂಬ ಚೆನ್ನಾಗಿ ವಿದ್ಯೆಯನ್ನು ಹೇಳ್ಕೊಟ್ಟಿದೆ. ಎಲ್ಲ ಲೆಕ್ಚರರ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್ ಸರ್ ಆಗಿರ್ಬೋದು, ಸಿಬ್ಬಂದಿ ವರ್ಗದವರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಮತ್ತು ನಮಗೇನೇ ಡೌಟ್ಸ್ ಇದ್ರೂ ಮತ್ತೆ ಹೋಗಿ ಕೇಳಿದ್ರೆ ಯಾರೂ ಕೋಪ ಮಾಡ್ಕೊಳ್ಳಲ್ಲ. ಎಲ್ಲರೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲ ಲೆಕ್ಚರರ್ಸು ತುಂಬ ಚೆನ್ನಾಗಿ ಪ್ರತಿಕ್ರಿಯಿಸ್ತಾರೆ. ನಮ್ಮ ಜೊತೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇವ್ರು ನಮ್ಮಮ್ಮ. ಇವ್ರ ಸಪೋರ್ಟು ತುಂಬಾ ಇತ್ತು ನನಗೆ. ನಾನು ಏನೇ ಇವತ್ತು ಎಕ್ಸಾಮ್ ಬರೆದಿರ್ಬೋದು ಅಥವಾ ಮಾರ್ಕ್ಸ್ ಬಂದಿರ್ಬೋದು, ಎಲ್ಲದಕ್ಕೂ ಇವರೇ ಕಾರಣ. ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ಏನೇ ಮಾಡ್ತೀನಿ ಅಂದರೂ ಬೇಡ ಅನ್ನಲ್ಲ. ನಾನೇನೇ ಕೇಳಿದ್ರು ಕೊಡಿಸ್ತಾರೆ. ನಾನೇನು ತಗೋತೀನಿ ಅಂದರೂ ಮಾಡಿಸ್ತಾರೆ. ಅದಕ್ಕೋಸ್ಕರ ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕಾಲೇಜಿಗೆ ಮೊದಲು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಏನೇ ಇಲ್ಲಿ ಬಂದು ನಿಂತಿದ್ರು ಅದಕ್ಕೆಲ್ಲ ಕಾರಣ ಈ ಕಾಲೇಜು, ಪ್ರಿನ್ಸಿಪಾಲ್ ಸರು, ನನ್ನಮ್ಮ. ಥ್ಯಾಂಕ್ ಯು. ಇವತ್ತು ಅಧ್ಯಕ್ಷರು ಬಂದು ಕಾಲೇಜಿಗೆ ಅಭಿನಂದನೆ ಮಾಡಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟ. ಎಕ್ಸಾಮ್ ಟೈಮ್ ಅಂತ ಬಂದಾಗ ಯಾರೂ ಕೂಡ ಟೆನ್ಷನ್ ಮಾಡ್ಕೋಬೇಡಿ. ನಿಮಗೆ ಎಷ್ಟು ತಲೆಗೆ ಹೋಗುತ್ತೋ ಅಷ್ಟನ್ನೇ ಓದಿ. ತಲೆ ಕೆಡಿಸ್ಕೊಂಡು ನನಗೆ ಇಷ್ಟೇ ನಂಬರ್ ಬೇಕು ಅಂತ ಹೇಳಿ ಓದೋದು ಅವಶ್ಯಕತೆ ಇರಲ್ಲ. ಆಮೇಲೆ ಎಕ್ಸಾಮ್ ಬರೆದಿದ್ದಾದಮೇಲೆ ನನಗಿಷ್ಟೇ ನಂಬರ್ ಬರುತ್ತೆ ಅಂತ ಯಾರೂ ಕೂಡ ಅದನ್ನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಎಕ್ಸಾಮ್ ಬರೆದಿರ್ತೀರಾ, ರಿಸಲ್ಟ್ ಬರೋದು ಬಂದೇ ಬರುತ್ತೆ. ಅದ್ರ ಬಗ್ಗೆ ಟೆನ್ಷನ್ ಬಿಟ್ಬಿಟ್ಟು ನೆಕ್ಸ್ಟ್ ಯಾವ ಎಕ್ಸಾಮ್ ಇರುತ್ತೋ ಅದಕ್ಕೆ ಪ್ರಿಪೇರ್ ಆಗಿ ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಯಾರೂ ಕೂಡ ಎಕ್ಸಾಮ್ದು ಟೆನ್ಷನ್ನ ತಗೊಳ್ಳೋದಕ್ಕೆ ಹೋಗಬೇಡಿ. ಕಾರ್ಯಕ್ರಮದಲ್ಲಿ ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯ ಆನಂದ್, PU ಕಾಲೇಜಿನ ಪ್ರಾಂಶುಪಾಲ ಸಣ್ಣಮುಗ, ಉಪನ್ಯಾಸಕರು ಹಾಜರಿದ್ದರು.